ಅಜ್ಜಿ, ಶಶಿ ಬಂದ್ಬಿಟ್ಲು. ಶಶಿ, ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಏನಾಗಿಲ್ಲ ಅಜ್ಜಿ. ನಿನಗೇನಾಯ್ತು ಅಂತ ನಾವೆಲ್ಲ ತುಂಬಾ ಭಯ ಪಟ್ಟಿದ್ವಮ್ಮ. ಚಂದ್ರಿಕಾ ಶಶಿ ಬಂದ್ಲು. ಹೇಗ್ ಬಂದ್ಲು? ಆ ದಿವ್ಯ ಕರ್ಕೊಂಡು ಬಂದ್ಲು ಅನ್ಸತ್ತೆ, ನಡಿ ನೋಡೋಣ. ನಡೀರಿ. ಏನು ಅಂದ್ರೆ ಅಣ್ಣ, ಶಶಿ ಬಂದ್ಲು, ಬನ್ನಿ. ಶಶಿ, ನಿನ್ನ ಕಿಡ್ನಾಪ್ ಮಾಡಿದ್ ಯಾರು ಶಶಿ? ನನ್ನ ಯಾರು ಕಿಡ್ನಾಪ್ ಮಾಡ್ತಾರಣ? ಅಂದ್ರೆ ನೀನು ಕಿಡ್ನಾಪ್ ಆಗಿರ್ಲಿಲ್ವಮ್ಮ? ನಾನ್ ಕಿಡ್ನಾಪ್ ಆಗಿದ್ದೀನಿ ಅಂತ ಅಷ್ಟಕ್ಕೂ ನಿಮ್ಗೆ ಯಾರು ಹೇಳಿದ್ರು? ನೈಟ್ ಇಂದ ಎಲ್ಲಿಗೆ ಹೋಗಿದ್ದೆ? ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಹತ್ರ ಹೇಳಿ ಹೋಗ್ಬೋದಲ್ವಾ? ಫ್ರೆಂಡ್ಗೇನೋ ಹೆಲ್ತ್ ಪ್ರಾಬ್ಲಮ್ ಬಂದಿದ್ದಕ್ಕೆ ಅವಸರದಲ್ಲಿ ಹೊರಟೋದ್ಲು. ಆ ಟೆನ್ಷನ್ ಅಲ್ಲಿ ಫೋನ್ ಕೂಡ ಮರ್ತ ಹೋಗಿದ್ದಾಳೆ. ಅವಳು ಫ್ರೆಂಡ್ ಮನೇಲೇ ಇದ್ಲು ಅಂತ ನಿನ್ಗೆ ಹೇಗಮ್ಮ ಗೊತ್ತಾಯ್ತು? ಏನ್ರಿ, ಯಾರಾದ್ರೂ ಕಾಣಿಸ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಸಂಬಂಧಿಕರು ಫ್ರೆಂಡ್ಸ್ ಮನೆಗೆ ಹೋಗಿ ಹುಡುಕ್ತಿವಿ. ಹಾಗೇನೆ ನಾನು ಅಮ್ಮವ್ರು ಹೋಗಿ ಎಂಕ್ವೈರಿ ಮಾಡಿದ್ವಿ. ಫ್ರೆಂಡ್ ಮನೇಲಿ ಶಶಿ ಮೇಡಮ್ ಕಾಣಿಸಿದ್ರು, ಕರ್ಕೊಂಡ್ ಬಂದ್ವಿ. ಇವ್ರು ಯಾಕೋ ಒಂದಾಗಿ ಕತೆ ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ ಚಂದ್ರಿಕಾ. ಹೌದು ಪೌಡ್ರು, ಇವ್ರು ನಮಗ್ ಗೊತ್ತಿಲ್ದೇ ಇರೋ ಹಾಗೆ ಏನೋ ಮುಚ್ಚಿಡ್ತಿದ್ದಾರೆ. ಶಶಿ ಕಾಣಿಸ್ತಿಲ್ಲ ಅಂತ ನಮ್ಮ ಅಣ್ಣನ ಅನುಮಾನಿಸಿದ್ರಿ. ಈ ಮನೆಗೆ ಪೊಲೀಸರನ್ನ ಕರೆಸಿ ಅವಮಾನ ಮಾಡಿದ್ರಿ. ಇವಾಗ ಅರ್ಥ ಆಯ್ತಾ ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ ಅಂತ? ಏನೋ ಕೇಶವ, ಬೆಳಿಗ್ಗೆನೆ ಬಂದಿದೀಯಾ? ಅಲ್ಲಾದ್ರೂ ಉಜ್ಜಿದೀಯಾ ಇಲ್ವಾ? ಹಲ್ಲುಜ್ಜುದೇನೆ ತಿಂಡಿ ತಿನ್ನೋ ಅಭ್ಯಾಸ ನಿಮ್ಗಿದ್ಯೇನೋ. ಬೆಳಿಗ್ಗೆ ಕಣ್ಬಿಡ್ತಿದ್ ಹಾಗೆ ಹಲ್ಲುಜ್ಜೋ ಅಭ್ಯಾಸ ನಮ್ಗಿದೆ. ಏನೋ ನನ್ ಕಣ್ ಮುಂದೆನೆ ಹುಟ್ಟಿ ಬೆಳೆದು ನನ್ಗೆ ಅಂತೀಯಾ? ಆದ್ರೂ ಬೆಳಿಗ್ಗೆನೆ ನಿನ್ನ ಮಾತಾಡ್ಸಿದ್ದು ನನ್ನ ಹಣೆ ಬರಹ. ಬೆಳಿಗ್ಗೆನೆ ನೀವ್ ಎದುರು ಸಿಕ್ಕಿದ್ದು ನನ್ ಗ್ರಹಚಾರ. ಅಂದ್ರೆ ಏನು, ನಾನು ಅಪಶಕುನ ಅಂತನಾ? ನಿಮಗಿಂತ ಅದೇ ಬೆಟರ್. ಯಾವ್ದಾದ್ರು ಶಾಂತಿ ಪೂಜೆ ಮಾಡಿದ್ರೆ ಶನಿ ದೂರ ಆಗ್ಬೋದೇನೋ. ಏನ್ ಮಾಡಿದ್ರು ನೀವ್ ಬಿಡಲ್ವಲ್ಲ. ಏನೋ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ಯಾ? ಇರು, ನಾನ್ ಹೆಂಡತಿಗೆ ಹೇಳ್ತೀನಿ. ಏನ್ರಿ, ಕೇಶವಂಗ್ ತೊಂದ್ರೆ ಕೊಡ್ತಾ ಇದ್ದೀರಾ? ನಿನ್ಗೆ ಹಾಗೆ ಅರ್ಥ ಆಯ್ತಾ? ಅವನೇ ನನ್ಗೆ ತೊಂದರೆ ಕೊಡ್ತಿದ್ದಾನೆ. ಏನೋ ಚಿಕ್ಕ ಹುಡ್ಗ, ಬಿಟ್ಬಿಡ್ರಿ. ಇವನ್ ಚಿಕ್ಕ ಹುಡ್ಗ ಏನೇ? ನನ್ಗಿಂತ ಇವನೇ ಹೆಚ್ಚಾದ್ನ ನಿನ್ಗೆ? ಕೇಶವ ಅಂದ್ರೆ ಯಾರ್ರಿ? ನಮ್ ಮಗನ್ ಸಮಾನ ಅಲ್ವಾ? ಏನಿವ್ರು ಬೆಳಿಗ್ಗೆನೆ ಬೆಣ್ಣೆ ಹಚ್ತಾ ಇದಾರಲ್ಲ? ನಾನೀ ಮಗ, ನಮ್ಮ ಮಗ ಹೇಗಾಗ್ತಾನೆ ಅನ್ಕೊಂಡ್ರೆ ಎಲ್ರು ನಮ್ ಮಕ್ಳೇ ರೀ. ಹೌದು ಕಣೋ ಕೇಶವ, ನಿಮ್ ಅಮ್ಮ ಅಪ್ಪ ಹೇಗಿದ್ದಾರೆ? ಆ ದೇವ್ರ ದಯೆಯಿಂದ ಇಬ್ರು ಚೆನ್ನಾಗಿದ್ದಾರೆ. ನಿನ್ನೆ ನೀನು ದಿವ್ಯಾ ಶಶಿನ ಫ್ರೆಂಡ್ ಮನೆಯಿಂದ ಕರ್ಕೊಂಡ್ ಬಂದ್ರಿ ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ಶಶಿನ ನಿತ್ಯ ಕಿಡ್ನಾಪ್ ಮಾಡಿದ್ಲು ಅಂತ ಹೊರಗಡೆ ಟಾಕ್ ಶುರುವಾಗಿದೆ. ಆ ವಿಷಯ ನಿಮ್ವರ್ಗೂ ಬಂತಾ? ನಮಗ್ ಯಾರೋ ಹೇಳಿದ್ರು ಬಿಡೋ. ಆದ್ರೆ ಈ ವಿಷಯನ ನೀವು ಯಾಕೆ ಮನೇಲಿ ಹೇಳಿಲ್ಲ? ಹೇಳಿದ್ರೆ ಅಭಿಚಾಣಕ್ಕೆ ಸೇರಿ ಆ ನಿತ್ಯ ಹಿಡಿದು ಭರತನಾಟ್ಯ ಮಾಡಿಸ್ತಿದ್ರು ಅಲ್ವಾ? ಹಾಗೆ ಅನ್ಕೊಂಡಿದ್ರೆ ಆ ಪೂಜೆ ಮೊದಲು ನಿಮ್ಮಿಬ್ರಿಗೆ ಆಗ್ತಾ ಇತ್ತು. ನಾವೇನ್ ಮಾಡಿದ್ವು? ಶಶಿ ಮೇಡಮ್ ನ ಕಿಡ್ನಾಪ್ ಮಾಡುವಂತ ಒಬ್ಬನ್ಗೆ ದುಡ್ಡು ಕೊಟ್ಟು ಅರೇಂಜ್ ಮಾಡಿದ್ರಲ್ವಾ? ಆ ವಿಷಯ ನಿನ್ಗೆ ಗೊತ್ತು? ನನಗ್ ಮಾತ್ರ ಅಲ್ಲ, ದಿವ್ಯಮ್ಮನ್ಗೂ ಗೊತ್ತು. ಅಭಿ ಸರ್ಗೆ ಚಾಣಕ್ಯ ಸರ್ಗೆ ಗೊತ್ತಾಗೋದೊಂದೇ ಬ್ಯಾಲೆನ್ಸ್.
ಲೇ ಕೇಶವ, ನೀನೇನು ಹೇಳ್ಬೇಡ ಕಣೋ. ಕ್ಷಣದಲ್ಲಿ ಸಾಯಿಸಿ ಚಟ್ಟನ್ನು ಹತ್ತಿಸ್ದೆ ಹೂತಾಕ್ಬಿಡ್ತಾರೆ. ಅದಕ್ಕೆ ದಿವ್ಯಮ್ಮ ನಿಮ್ ಬಗ್ಗೆ ನಿತ್ಯಾ ಮೇಡಮ್ ಬಗ್ಗೆ ಹೇಳ್ಬೇಡಿ ಅಂತ ನನಗೂ ಶಶಿ ಮೇಡಮ್ಗೂ ಹೇಳಿದ್ರು. ಅಮ್ಮ, ಈ ಪ್ರಪಂಚದಲ್ಲಿ ಇನ್ನೂ ಒಳ್ಳೆತನ ಮಾನವೀಯತೆ ಇದೆ ಕಣೋ. ಅದಕ್ಕೆ ನೀವಿನ್ನೂ ಬದುಕೇ ಇದ್ದೀರಾ. ನನ್ನನ್ನ ಅರ್ಜೆಂಟ್ ಆಗಿ ಬಾ ಅಂತ ದಿವ್ಯಮ್ಮ ಫೋನ್ ಮಾಡಿದ್ರು, ನಾನು ಹೋಗ್ತೀನಿ. ನಿಮ್ ಕತೆ ನೀವೇ ಹೇಳ್ಕೊಳ್ಳಿ. ಪೌಡ್ರು, ನಾವ್ 3ನೇ ಕಣ್ಗೂ ಗೊತ್ತಾಗ್ದೆ ಪ್ಲಾನ್ ಮಾಡಿದ್ರೆ ಇವ್ರಿಗೆ ಹೇಗ್ ಗೊತ್ತ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ಚಂದ್ರಿಕಾ. ಗೊತ್ತಾದ ಮೇಲೂ ಕೂಡ ದಿವ್ಯಾ ನಮಗ್ ಒಂದ್ ಮಾತು ಕೂಡ ಹೇಳಿಲ್ಲ. ನಮ್ ಗೌರವನ ಕಾಪಾಡಿದಾಳೆ. ಎಷ್ಟೇ ಆದ್ರೂ ದಿವ್ಯಾಗೆ ನಮ್ ಗಂಗಾ ಬುದ್ಧಿನೇ ಬಂದಿದೆ ಕಣೆ. ನಾವ್ ಎಷ್ಟೇ ತಪ್ಪು ಮಾಡಿದ್ರು ಗಂಗಾ ಕ್ಷಮಿಸ್ತಿದ್ಲು. ಗಂಗಾ ತುಂಬಾ ಒಳ್ಳೆಯವಳಲ್ವಾ? ಅದಕ್ಕೆ ಬೇಗ ಸತ್ ಹೋಗಿದ್ದು. ಒಳ್ಳೇದನ್ನ ಮೆಚ್ಕೊಳ್ಳೆ ನೀನು. ದಿವ್ಯನ್ ಮೆಚ್ಕೊಂಡ್ರೆ ನಮ್ಗೇನು ಸಿಗಲ್ಲ ರೀ. ಅವಳು ಹೋದ್ರೇನೆ ನಮ್ ಮನೇಲಿ ದೀಪ ಉರಿಯೋದು. ಚಿಚಿ, ಈ ಜನ್ಮಕ್ಕೆ ನೀನು ಬದಲಾಗಲ್ಲ ಕಣೆ. ಅಂದ್ರೆ ಮೀನು, ಕೋಳಿ, ಮೇಕೆ ಅದನ್ನ ಕೂಡ ಸಾಯಿಸಿ ತಿಂತೀವಿ ಅಲ್ವಾ? ನಾವು ಮಾತ್ರ ದಿವ್ಯಾ ಬಿ ಬದುಕಿರುವಾಗ್ಲೇ ತಿಂತಿದ್ದೀವಿ ಅಲ್ವಾ ಅಂತ. ಅವ್ರ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ಬೇಕಾಗಿರೋ ಅಗತ್ಯ ಇಲ್ಲ. ನಮ್ಗೆ ಅವ್ರು ಬೇಕಾಗಿಲ್ಲ, ಈ ಆಸ್ತಿ ಬೇಕು. ನಡೀರಿ. ಹೌದು ಚಂದ್ರಿಕಾ, ಬೆಳಿಗ್ಗೆನೆ ಈ ಕೇಶವಣ್ಣ ದಿವ್ಯಾ ಯಾಕೆ ಬರಕ್ ಹೇಳಿದ್ದು ಅಂತ